ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಥೆಗೆ ಸ್ವಾಗತ. ಒಂದು ಕ್ಷಣ ಕಣ್ಮುಚ್ಚಿ. ಗಿಜಿಗುಡುವ ಒಂದು ರೈಲ್ವೆ ಸ್ಟೇಷನ್, ಜನರ ಓಡಾಟ, ರೈಲಿನ ಕೂಗು, ಈ ಎಲ್ಲಾ ಸದ್ದಿನ ಮಧ್ಯೆ ಒಬ್ಬ ವ್ಯಕ್ತಿಯ ಬದುಕನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲ ಒಂದು ಮಾತು ಹುಟ್ಕೊಳ್ಳತ್ತೆ ಅಂದ್ರೆ ನಂಬ್ತೀರಾ? ಹೌದು, ಇವತ್ತು ನಾವ್ ಕೇಳೋಕ್ ಹೊರಟಿರೋ ಕತೆ ಅಂಥದ್ದೇ. ನಮ್ಮ ಯೋಚನೆಗಳು ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸ್ತವೆ ಅನ್ನೋದನ್ನ ಈ ಕತೆ ಅದ್ಭುತವಾಗಿ ತೋರ್ಸ್ಕೊಡುತ್ತೆ. ಈ ಕಥೆಯನ್ನ ಶುರು ಮಾಡೋಕ್ಕೂ ಮುಂಚೆ ನಿಮ್ಗೊಂದು ಪ್ರಶ್ನೆ. ನಿಜ ಹೇಳಿ, ನಮ್ಮ ಜೀವನವನ್ನ ರೂಪಿಸೋದು ಯಾವುದು? ನಾವು ಹುಟ್ಟಿದ ಪರಿಸ್ಥಿತಿನ, ನಮ್ಮ ಹಣೆಬರಹನ, ಅಥವಾ ಅದೆಲ್ಲ ಮೀರಿ ನಮ್ಮೊಳಗಿರುವ ಯಾವುದೋ ಒಂದು ಶಕ್ತಿನ? ಈ ಪ್ರಶ್ನೆಯನ್ನ ಹಾಗೆ ಮನ್ಸಲ್ಲಿಟ್ಕೊಳ್ಳಿ, ಯಾಕಂದ್ರೆ ಕಥೆ ಮುಗಿಯುವರಷ್ಟರಲ್ಲಿ ಇದಕ್ಕುತ್ತರ ಸಿಕ್ಕೇ ಸಿಗತ್ತೆ. ಸರಿ, ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿ ಅದೇ ರೈಲ್ವೆ ಸ್ಟೇಷನ್ನಲ್ಲಿರ್ತಿದ್ದ ಒಬ್ಬ ಭಿಕ್ಷುಕ. ಅವನ ಪ್ರಪಂಚ ಅಂದ್ರೆ ಅವನ ಹರಿದ ಬಟ್ಟೆ ಮತ್ತು ಕೈಲಿರೋ ಒಂದು ಖಾಲಿ ತಟ್ಟೆ ಅಷ್ಟೇ. ಬೇರೆಯವರ ಹತ್ರ ಕೇಳೋದು, ಅವರು ಕೊಟ್ಟಿದ್ದನ್ನ ಇಸ್ಕೊಳ್ಳೋದು, ಇದೇ ಅವನ ದಿನಚರಿಯಾಗಿತ್ತು. ಅವನ ಪ್ರಕಾರ ಜೀವನ ಅಂದ್ರೇನೆ ಬೇರೆಯವರ ದಯೆ ಮೇಲೆ ನಡೆಯೋದು. ಪ್ರತಿದಿನ ಬೆಳಗ್ಗೆ ಎದ್ರೆ ಅದೇ ಜಾಗ, ಅದೇ ರೀತಿ ಜನರ ಮುಂದೆ ಕೈಚಾಚೋದು. ಒಂಥರ ನೀರಸ ಜೀವನ. ತಾನು ಯಾರಿಗೂ ಏನನ್ನೂ ಕೊಡೋಕ್ ಸಾಧ್ಯನೇ ಇಲ್ಲ. ತಾನು ಹುಟ್ಟಿರೋದೇ ಬೇರೆಯವರಿಂದ ತೆಗೆದುಕೊಳ್ಳೋಕೆ ಅಂತ ಅವನು ಪೂರ್ತಿಯಾಗಿ ನಂಬಿಬಿಟ್ಟಿದ್ದ. ಹೀಗಿರೋವಾಗ ಒಂದು ದಿನ ಅದೇ ಪ್ಲಾಟ್ಫಾರ್ಮ್ಗೆ ತುಂಬ ಶ್ರೀಮಂತನಾಗಿ ಕಾಣೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಅವನ ಕಾಸ್ಟ್ಲಿ ಸೂಟ್, ಅವನ ಆತ್ಮವಿಶ್ವಾಸದ ನಡಿಗೆ ನೋಡಿದ್ರೆ ಗೊತ್ತಾಗ್ತಿತ್ತು ಅವನು ತುಂಬಾನೇ ಯಶಸ್ವಿ ವ್ಯಕ್ತಿ ಅಂತ. ಒಬ್ಬ ಬದುಕೋಕೆ ಬೇಡ್ತಿದ್ದ, ಇನ್ನೊಬ್ಬ ಇಡೀ ಜಗತ್ತನ್ನೇ ಗೆದ್ದವನ ಹಾಗೆ ಕಾಣ್ತಿದ್ದ. ಅವರಿಬ್ಬರ ಮಧ್ಯ ಅಜಗಜಾಂತರ ವ್ಯತ್ಯಾಸ. ನಮ್ಮ ಭಿಕ್ಷುಕ ಆ ವ್ಯಾಪಾರಿ ಹತ್ರ ಹೋಗಿ ದುಡ್ಡಿಗಾಗಿ ಕೈಚಾಚಿದ. ಆದ್ರೆ ಆ ವ್ಯಾಪಾರಿ ದುಡ್ಡು ಕೊಡೋ ಬದಲು ಚುಚ್ಚು ಹಾಗೆ ಒಂದು ಪ್ರಶ್ನೆ ಕೇಳ್ತಾನೆ. ಏನು, ನೀನ್ ಯಾವಾಗ್ಲೂ ಇಸ್ಕೊಳ್ಳೋದೇನಾ? ನಿನ್ನ ಜೀವನದಲ್ಲಿ ಯಾರಿಗಾದ್ರೂ ಎಂದಾದ್ರೂ ಏನಾದ್ರೂ ಕೊಟ್ಟಿದ್ಯಾ? ಅಷ್ಟೇ, ಆ ಪ್ರಶ್ನೆ ಆ ಭಿಕ್ಷುಕನ ತಲೆ ಮೇಲೆ ಸಿಡಿಲು ಬಡದ ಹಾಗೆ ಆಗೋಯ್ತು. ಆ ವ್ಯಾಪಾರಿ ಮಾತು ಮುಂದುವರೆಸಿದ. ನೋಡು, ನಾನೊಬ್ಬ ವ್ಯಾಪಾರಿ. ನಾನು ವಿನಿಮಯದಲ್ಲಿ ನಂಬಿಕೆ ಇಟ್ಟಿರೋನು. ಅಂದ್ರೆ ಏನಾದ್ರೂ ತಗೋಬೇಕು ಅಂದ್ರೆ ಮೊದ್ಲು ಏನಾದ್ರೂ ಕೊಡ್ಬೇಕು. ನೀನು ನನ್ಗೇನಾದ್ರೂ ಕೊಟ್ರೆ ನಾನ್ ನಿನ್ಗೆ ಪ್ರತಿಯಾಗಿ ಕೊಡ್ತೀನಿ. ನಿನ್ನತ್ರ ಕೊಡೋಕ್ ಏನೂ ಇಲ್ಲ ಅಂದ್ರೆ ನಾನು ಏನೂ ಕೊಡಲ್ಲ. ಇದು ಬರೀ ವ್ಯಾಪಾರದ ಸೂತ್ರ ಆಗಿರ್ಲಿಲ್ಲ, ಅದು ಜೀವನದ ದೊಡ್ಡ ಪಾಠವಾಗಿತ್ತು. ಹೀಗೆ ಹೇಳಿ ಆ ವ್ಯಾಪಾರಿ ತನ್ನ ರೈಲು ಹತ್ತಿ ಹೊರಟೇ ಹೋದ. ಆದರೆ ಅವನು ಆಡಿ ಹೋದ ಮಾತುಗಳು ಮಾತ್ರ ಆ ಭಿಕ್ಷುಕನ ತಲೆಯಲ್ಲಿ ಗಟ್ಟಿಯಾಗಿ ಉಳಿದುಬಿಟ್ವೋ. ಆ ಮಾತುಗಳು ಅವನ ಇಡೀ ಜೀವನದ ದೃಷ್ಟಿಕೋನವನ್ನೇ ಅಲುಗಾಡಿಸೋ ಒಂದು ಆಲೋಚನೆಯ ಬೀಜವನ್ನ ಬಿತ್ತಿ ಹೋಗಿತ್ತು. ಈ ಕಥೆ ಮುಂದೆ ಏನಾಯಿತು, ಆ ಒಂದು ಪ್ರಶ್ನೆ ಅವನ ಜೀವನವನ್ನು ಹೇಗೆ ಬದಲಾಯಿಸ್ತು ಅಂತ ತಿಳ್ಕೊಳ್ಳೋಕು ಮುಂಚೆ ಇದೇ ಥರದ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ ವ್ಯಾಪಾರಿಯ ಮಾತುಗಳು ಭಿಕ್ಷುಕನನ್ನ ಸುಮ್ನೆ ಕೂರೋಕೆ ಬಿಡ್ಲಿಲ್ಲ. ಅವನು ಗಂಟೆಗಟ್ಲೆ ಆಲೋಚನೆ ಮಾಡೋಕೆ ಶುರು ಮಾಡ್ದ. ನನ್ನತ್ರ ಕೊಡೋಕೇನಿದೆ? ಇದೇ ಪ್ರಶ್ನೆ ಅವನ ತಲೆಯಲ್ಲಿ ಗಿರಕಿ ಹೊಡಿತಾಯಿತ್ತು. ಅವನ ಮನಸ್ಸು ನಿಧಾನವಾಗಿ ತೆಗೆದುಕೊಳ್ಳುವವನು ಅನ್ನೋ ಸ್ಥಿತಿಯಿಂದ ಕೊಡುವವನು ಆಗೋ ಕಡೆಗೆ ಹೊಳ್ಳುತ್ತಿತ್ತು. ಮೊದಲನೇ ದಿನ ಅವನ ತಲೆ ತುಂಬಾ ಬರೀ ಕನ್ಫ್ಯೂಷನ್. ಎರಡನೇ ದಿನ ಅವನು ಭಿಕ್ಷೆ ಬೇಡೋದನ್ನೇ ನಿಲ್ಲಿಸಿಬಿಟ್ಟ. ಸುಮ್ನೆ ಕೂತು ನಾನು ಏನ್ ಕೊಡ್ಬಲ್ಲೆ ಅಂತ ಗಂಭೀರವಾಗಿ ಯೋಚನೆ ಮಾಡೋಕ್ ಶುರು ಮಾಡ್ದ. ಮೂರನೇ ದಿನ ಇದ್ದಕ್ಕಿದ್ದಂತೆ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಸುಂದರವಾಗಿ ಅರಳಿದ್ದ ಕಾಡು ಹೂವುಗಳು ಅವನ ಕಣ್ಣಿಗೆ ಬಿದ್ವು. ಆಗ ಅವನ ತಲೆಯಲ್ಲಿ ಒಂದು ಹೊಸ ಐಡಿಯಾ ಬಂತು. ಅವನ ಪ್ಲಾನ್ ತುಂಬಾ ಸಿಂಪಲ್ ಆಗಿತ್ತು. ಆ ಚಂದದ ಹೂವುಗಳನ್ನ ಕಿತ್ಕೊಂಡು ಬಂದು ಯಾರೆಲ್ಲ ತನಗೆ ದುಡ್ಡು ಕೊಡ್ತಾರೋ ಅವರಿಗೆ ಪ್ರತಿಯಾಗಿ ಒಂದೊಂದು ಹೂವನ್ನ ಕೊಡದು. ಇದು ಬರೀ ದುಡ್ಡು ಹೂವಿನ ವ್ಯವಹಾರ ಆಗಿರ್ಲಿಲ್ಲ, ಬದಲಾಗಿ ದುಡ್ಡಿನ ಜೊತೆಗೆ ಒಂದು ಪುಟ್ಟ ನಗುವನ್ನ, ಒಂದು ಸಣ್ಣ ಸಂತೋಷವನ್ನ ಹಂಚೋ ಪ್ರಯತ್ನವಾಗಿತ್ತು. ಆಶ್ಚರ್ಯ ಅಂದ್ರೆ ಈ ಐಡಿಯಾ ವರ್ಕ್ ಆಯ್ತು. ಅದು ಅದ್ಭುತವಾಗಿ ವರ್ಕ್ ಆಯ್ತು. ಜನ ಬರೀ ದುಡ್ಡು ಕೊಟ್ಟು ಹೋಗ್ತಿರ್ಲಿಲ್ಲ, ಆ ಹೂವನ್ನೋಡಿ ಮುಗುಳ್ನಗ್ತಿದ್ರು. ಏನೋ ಒಂದು ವಸ್ತುವನ್ನ ಪ್ರತ್ಯಾಗಿ ಪಡೆದಾಗ ಜನ ಹೆಚ್ಚು ಖುಷಿಯಿಂದ ಇನ್ನೂ ಹೆಚ್ಚು ಉದಾರವಾಗಿ ದುಡ್ಡು ಕೊಡೋಕೆ ಶುರು ಮಾಡಿದ್ರು. ನೋಡ್ತಿದ್ದಂತೆ ಅವನ ಗಳಿಕೆ ಮೊದಲಿಗಿಂತ ಜಾಸ್ತಿಯಾಯ್ತು. ದಿನಗಳು ಹೀಗೆ ಕಳೆದ್ವು. ಒಂದು ದಿನ ಅದೇ ಬಿಸ್ನೆಸ್ ಮ್ಯಾನ್ ಮತ್ತೆ ಆ ಸ್ಟೇಷನ್ಗೆ ಬಂದ. ಈ ಸಾರಿ ನಮ್ಮ ಕಥಾನಾಯಕ ಅವನತ್ರ ಓಡಿ ಹೋಗಿ, ಸರ್, ಇವತ್ತು ನನ್ನತ್ರ ನಿಮ್ಗೆ ಕೊಡೋಕೆ ಒಂದು ವಸ್ತು ಇದೆ ಅಂತ ಹೆಮ್ಮೆಯಿಂದ ಹೇಳಿದ. ಇದು ಅವರಿಬ್ಬರ ಎರಡನೇ ಭೇಟಿ. ಆದ್ರೆ ಈ ಭೇಟಿ ಕಥೆಯ ದಿಕ್ಕನ್ನೇ ಬದಲಾಯಿಸ್ತು. ವ್ಯಾಪಾರಿ ಅವನಿಂದ ಕೆಲವು ಹೂವುಗಳನ್ನ ದುಡ್ಡು ಕೊಟ್ಟು ತಗೊಂಡು ಅವನ ಕರೆ ನೋಡಿ ನಕ್ಕು ಹೇಳಿದ್ದ, ನೀನು ವಿನಿಮಯದ ಬೆಲೆಯನ್ನ ಅರ್ಥ ಮಾಡಿಕೊಂಡಿದ್ದೀಯಾ? ಇವತ್ತು ನೀನು ಭಿಕ್ಷುಕ ಅಲ್ಲ, ನೀನೊಬ್ಬ ವ್ಯಾಪಾರಿಯಾಗಿದ್ದೀಯಾ.
ಈ ಮಾತುಗಳು ಅವನ ಎದೆಯೊಳಗೆ ಹೊಸ ಆತ್ಮವಿಶ್ವಾಸವನ್ನೇ ತುಂಬಿದವು. ಆ ಕ್ಷಣ ಅವನಿಗೆ ಫ್ಲಾಶ್ ಆಯಿತು. ಹೌದಲ್ಲ, ನಾನು ಭಿಕ್ಷುಕ ಅಲ್ಲವೇ ಅಲ್ಲ. ಜನ ನನಗೆ ಕರುಣೆ ತೋರಿಸಿ ದುಡ್ಡು ಕೊಡ್ತಿಲ್ಲ. ಅವರು ನಾನ್ ಕೊಡ್ತಿರೋ ಈ ಸುಂದರವಾದ ಹೂವುಗಳಿಗೆ ದುಡ್ಡು ಕೊಡ್ತಿದ್ದಾರೆ. ಅಂದ್ರೆ ನಾನೊಬ್ಬ ವ್ಯಾಪಾರಿ. ತಾನು ಕೇವಲ ಭಿಕ್ಷುಕ ಅಲ್ಲ, ಬದಲಿಗೆ ತನ್ನದೇ ಆದ ಮೌಲ್ಯ ಇರೋ ಒಬ್ಬ ವ್ಯಾಪಾರಿಯನ್ನೋ ಅರಿವು ಅವನಿಗೆ ಹೊಸ ಧೈರ್ಯವನ್ನೇ ಕೊಟ್ಟು. ಆ ಸತ್ಯ ಅವನ ಮನಸ್ಸಲ್ಲಿ ಅಚ್ಚೊತ್ತಿದ ತಕ್ಷಣ ಅವನು ಒಂದು ದೊಡ್ಡ ನಿರ್ಧಾರ ಮಾಡ್ದ. ಅಂದೇ ಆ ರೈಲ್ವೆ ಸ್ಟೇಷನನ್ನು ಶಾಶ್ವತವಾಗಿ ಬಿಟ್ಟು ಹೊರಡೋದು ಅಂತ. ಆ ಘಟನೆ ನಡೆದು 6 ತಿಂಗಳುಗಳು ಕಳೆದಿದ್ದವು. ಈ 6 ತಿಂಗಳಲ್ಲಿ ಕೇವಲ ದಿನಗಳು ಬದಲಾಗಿರ್ಲಿಲ್ಲ, ನಮ್ಮ ಕಥಾನಾಯಕನ ಇಡೀ ಜೀವನವೇ ಗುರುತು ಸಿಗ್ದಷ್ಟು ಬದಲಾಗಿ ಹೋಗಿತ್ತು. ಮತ್ತೆ ಅದೇ ರೈಲ್ವೆ ಸ್ಟೇಷನ್, ಆದ್ರೆ ಈ ಸಲ ದೃಶ್ಯನೇ ಬೇರೆ ಇತ್ತು. ಇಬ್ಬರು ಸೂಟು ಬೂಟು ಹಾಕೊಂಡಿದ್ದ ಉದ್ಯಮಿಗಳು ಅಲ್ಲಿ ಭೇಟಿಯಾಗಿ ಸಮಾನರಾಗಿ ಕೈಕುಲುಕಿದ್ರು. ಅವರಲ್ಲಿ ಒಬ್ಬರು ನಮ್ಮ ಕತೆಯ ಮೊದಲ ವ್ಯಾಪಾರಿ, ಇನ್ನೊಬ್ಬರು ಯಾರು ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಅಲ್ವಾ? ಆ ಮೊದಲ ವ್ಯಾಪಾರಿ ಅವನನ್ನ ಗುರುತಿಸಿ, ನೀನು ಅಲ್ಲೇ ಇದ್ದ ಭಿಕ್ಷುಕ ಅಲ್ವಾ ಅಂತ ಆಶ್ಚರ್ಯದಿಂದ ಕೇಳಿದ. ಅದಕ್ಕೆ ನಮ್ಮ ನಾಯಕ ಆತ್ಮವಿಶ್ವಾಸದಿಂದ ನಗುತ್ತಾ ಉತ್ತರಿಸಿದ, ಹೌದು, ಆದ್ರೆ ನಿಜ ಹೇಳ್ಬೇಕಂದ್ರೆ ನಾನು ಯಾವತ್ತೂ ಭಿಕ್ಷುಕನಾಗಿರ್ಲೇ ಇಲ್ಲ. ನಾನು ಮೊದಲಿಂದಲೂ ಒಬ್ಬ ವ್ಯಾಪಾರಿಯಾಗಿದ್ದೆ. ನನ್ನನ್ನ ನಾನು ಆ ರೀತಿ ನೋಡ್ಕೋಬೇಕಿತ್ತು ಅಷ್ಟೇ. ನೀವು ನನ್ಗೆ ಆ ನೋಟವನ್ನ ಕೊಟ್ಟಿದ್ದೀರಿ. ನೋಡಿ, ಈ ಕಥೆಯ ಸಾರಾಂಶ ಇಷ್ಟೇ. ನಮ್ಮ ಜೀವನವನ್ನ ನಿರ್ಧರಿಸೋದು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಲ್ಲ, ನಮ್ಮ ಯೋಚನೆಗಳು. ನಾವು ನಮ್ಮನ್ನ ಹೇಗೆ ನೋಡ್ಕೊಳ್ತೀವೋ ನಾವು ಹಾಗೇ ಆಗ್ತೀವಿ. ನಿಮ್ಮೊಳಗಿನ ಶಕ್ತಿಯನ್ನ ನೀವು ಗುರ್ತಿಸಿದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು. ಹಾಗಾದ್ರೆ ಈಗ ನಿಮ್ಮ ಸರದಿ. ನಿಮ್ಮೊಳಗಿನ ಆ ವ್ಯಾಪಾರಿಯನ್ನ, ಆ ಶಕ್ತಿಯನ್ನ ಗುರುತಿಸೋಕೆ ನೀವು ಸಿದ್ಧರಾಗಿದ್ದೀರಾ? ನಿಮ್ಮ ಜೀವನದಲ್ಲಿ ಇಂಥ ಒಂದು ಬದಲಾವಣೆ ತರಲು ನೀವು ಇಡೋ ಮೊದಲ ಹೆಜ್ಜೆ ಯಾವುದು? ಖಂಡಿತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ಓದೋಕೆ ನಾವು ಕಾಯ್ತಾ ಇರ್ತೀವಿ. ನಿಮ್ಮ ದಿನದ ಗೆಲುವಿನ ಹಾದಿಯಲ್ಲಿ ಈ ಕಥೆ ಒಂದು ಸ್ಫೂರ್ತಿಯ ಕಿಡಿಯಾಗಲಿ ಅಂತ ನಾವು ಆಶಿಸ್ತೀವಿ. ಇದೇ ತರದ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಮ್ಮದು ಒಂದು ಸಣ್ಣ ಪಾಲು ಇರ್ಲಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ.